ಸಂಬಂಧಗಳ ಬಗ್ಗೆ ಮಾತಾಡೋಣ. ಸಂಬಂಧಗಳನ್ನ ಆಕರ್ಷಿಸೋದು ಹೇಗೆ, ಇರೋ ಸಂಬಂಧಗಳನ್ನ ಸುಧಾರಿಸ್ಕೊಂಡು ಹೋಗೋದು ಹೇಗೆ, ಸುದೀರ್ಘವಾದ ಆಳವಾದ ಸಂಬಂಧಗಳನ್ನ ಯಾವ ರೀತಿ ಶಾಂತಿಯಿಂದ ಪ್ರೀತಿಯಿಂದ ವೃತ್ತಿಪರವಾಗಿ ಪ್ರಸ್ತುತಪಡಿಸ್ಕೊಂಡು ಹೋಗೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. ಮ್ಯಾನಿಫೆಸ್ಟೇಷನ್, ಈಗ ರಿಲೇಷನ್ಶಿಪ್ ಮ್ಯಾನಿಫೆಸ್ಟೇಷನ್, ನಿಮ್ಮ ಜೀವನದ ಪ್ರೀತಿಯನ್ನು ಆಕರ್ಷಿಸೋದು ಹೇಗೆ, ಈ ಥರ ವಿಚಾರಗಳನ್ನು ನಾನು ಹೇಳ್ಕೊಡ್ತಾ ಇರೋದು ನಿಮಗೆ. ಪ್ರೀತಿಯಲ್ಲಿ ಮೋಸ ಹೋಗ್ತಿರ್ತೀವಿ, ಒಂಟಿತನ ಅನುಭವಿಸ್ತಾ ಇರ್ತೀವಿ, ಮನೆಯಲ್ಲಿ ಸಂಬಂಧಗಳು ಸರಿ ಇರಲ್ಲ, ಸಂಕಟಗಳು ಜಾಸ್ತಿ ಇರುತ್ತೆ. ಸೊ ಇದಕ್ಕೆ ಸೋಲ್ಮೆಟ್ ಕಾರಣನ, ಇಲ್ಲ ಸೋಲ್ಮೆಟ್ ಅಲ್ವಾ, ಇಲ್ಲ ಮುರಿದು ಬಿದ್ದ ಸಂಬಂಧಗಳು ಸೋಲ್ಮೆಟ್ ಅಲ್ವಾ, ಈ ಥರ ವಿಚಾರಗಳು ರಿಲೇಷನ್ಶಿಪ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ರಹಸ್ಯಗಳು ಏನಿದೆ ಅಂತ ಹೇಳ್ತೀನಿ. ಜೀವನದ ಪ್ರೀತಿಯ ಆದಿಯನ್ನು ಬದಲಾಯಿಸ್ಕೋಬೋದು ಹೇಗೆ? ಮೊದಲು ಸೆಲ್ಫ್ ಲವ್ ಅನ್ನಂತ ಹೇಳ್ತೀವಿ. ಅಂದರೆ ಸ್ವಯಂ ಪ್ರೀತಿ ಸಂಬಂಧಗಳ ಮ್ಯಾನಿಫೆಸ್ಟೇಷನ್ನ ಮೊದಲನೇ ನಿಯಮ. ನಾವೇನಾಗಿದ್ದೀವಿ, ನಾವೇನು ಆಕರ್ಷಿಸ್ತಾ ಇದ್ದೀವಿ, ನೀವು ನಮ್ಮನ್ನು ಯಾಕೆ ದ್ವೇಷಿಸ್ತಾ ಇದ್ದೀರಾ? ಯಾವಾಗಲೂ ನಮ್ಮನ್ನು ಪ್ರೀತಿಸಬೇಕು ಅಂತ ನಾವು ಕಾಯ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಬ್ರಹ್ಮಾಂಡವು ಆಂತರಿಕ ಎನರ್ಜಿನ ಪಲಿಸ್ತಾ ಇರುತ್ತೆ. ಮೊದಲು ನನ್ನನ್ನು ನಾನು ಗೌರವಿಸ್ಕೋಬೇಕು, ನನ್ನನ್ನು ನಾನು ಪ್ರೀತಿ ಮಾಡ್ಕೋಬೇಕು, ನಾನು ಅರ್ಹನಿದ್ದೀನ ಇಲ್ವಾ ಅನ್ನೋದನ್ನ ಫಸ್ಟ್ ತಿಳ್ಕೋಬೇಕು. ಭಾವನೆಯಲ್ಲಿ ನಾವು ಯಾವಾಗಲೂ ಒಳಗಿನ ಸಂತೋಷನ ಮೇಂಟೈನ್ ಮಾಡ್ಕೋಬೇಕು. ಸಮಾಜದ ಮತ್ತು ಸಂಗಾತಿಯಿಂದ ಸಂತೋಷನ ಆಕರ್ಷಿಸಲು ಸಾಧ್ಯ. ಫಸ್ಟು ಸೆಲ್ಫ್ ಲವ್ ಬೇಕಾಗಿರುತ್ತೆ. ಮತ್ತು ಸ್ಪಷ್ಟತೆ ಮತ್ತು ದೃಷ್ಟೀಕರಣ ಅಂದರೆ ವಿಜುವಲೇಷನ್. ಎರಡನೇದಾಗಿ ಯಾವ ಥರ ಹೇಳ್ತೀವಿ ಅಂದರೆ ಸ್ಪಷ್ಟತೆ ಬೇಕು. ಒಬ್ಬ ವ್ಯಕ್ತಿ ಬಗ್ಗೆ ಯೋಚಿಸೋಕ್ಕೆ ಹೋಗಬೇಡಿ. ಜಾಸ್ತಿ ಯೋಚನೆ ಮಾಡಿದಷ್ಟು ಎನರ್ಜಿ ವೇಸ್ಟ್ ಆಗ್ತಿರುತ್ತೆ. ಸೊ ನಾನು ಹೇಳೋದಿಷ್ಟೇ, ಜಾಸ್ತಿ ನೆನಪು ಮಾಡಿಕೊಂಡ್ರೆ ಅವ್ರ ಎನರ್ಜಿ ಡ್ರೈನ್ ಆಗ್ತಿರತ್ತೆ.